ನೋಡಿ ಫ್ರೆಂಡ್ಸ್, ಖಾರ ಚಪಾತಿ ಮಾಡ್ತಾಯಿದ್ದೀನಿ. ಬೇಗ ಆಗುತ್ತೆ ಫ್ರೆಂಡ್ಸ್. ಮೊದಲೇ ಗೋಧಿ ಹಿಟ್ಟನ್ನು ಚಪಾತಿ ಮಾಡ್ತೀವಲ್ಲ ಆ ರೀತಿ ನಾವು ಕಲಸಿಟ್ಕೊಳ್ಳೋದು ಫ್ರೆಂಡ್ಸ್. ಆಮೇಲೆ ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಸ್ವಲ್ಪ ಖಾರ ಹಾಕ್ಕೋಬೇಕು. ಖಾರ ಹಾಕ್ಕೊಂಡು ಉಪ್ಪು ಹಾಕ್ಕೋಬೇಕು ಫ್ರೆಂಡ್ಸ್. ಖಾರ ಉಪ್ಪು ಹಾಕ್ಕೊಂಡ್ಬಿಟ್ಟು ಆಮೇಲೆ ಈ ರೀತಿ ಇದಕ್ಕೆಲ್ಲ ಸವರ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಎಲ್ಲ ಕಡೆಗೆ ಅದನ್ನು ಇದನ್ನು ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ರೀತಿಯಲ್ಲಿ ನಾವು ಮಡ್ಚ್ಕೋಬೇಕು ಫ್ರೆಂಡ್ಸ್. ಈ ರೀತಿಯಲ್ಲಿ ಮಡ್ಚ್ಕೊಂಡ್ಬಿಟ್ಟು ಎರಡು ಬದಿಗೆ ಹಿಟ್ಟು ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ಚಪಾತಿಗೆ ಈ ರೀತಿಯಲ್ಲಿ ಚಪಾತಿ ಲಟ್ಟಿಸಿ ಅದನ್ನು ಎಣ್ಣೆ ಹಚ್ಕೊಂಡ್ಬಿಟ್ಟು ಎರಡು ಬದಿಗೆ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಒಂದಾದ್ಮೇಲೆ ಒಂದು ಲಟ್ಟಿಸ್ಕೊಂಡು ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಬಿಸಿ ಖಾರ ಚಪಾತಿ ರೆಡಿಯಾಗಿದೆ. ಮನೆಯಲ್ಲಿ ಕಾಯಿಪಲ್ಯ ಅದು ಏನಾದರೂ ಇಲ್ಲ, ಮಾರ್ಕೆಟಿಗೆ ಹೋಗಿ ನಮಗೆ ತೆಗೆದುಕೊಂಡು ಬರಲಿಕ್ಕೆ ಆಗಿಲ್ಲಪ್ಪ ಅಂತಂದರೆ ಮನೆಯಲ್ಲಿ ಒಂದು ಇರ್ತಕ್ಕಂಥ ಖಾರ, ಉಪ್ಪು, ಎಣ್ಣೆ, ಗೋಧಿ ಹಿಟ್ಟು ಇಷ್ಟೇ ಬೇಕಾಗಿರೋದು ಇದನ್ನು ಮಾಡಲಿಕ್ಕೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಇಲ್ಲೊಂದು 4 ಮಾಡ್ಕೊಂಡಿದ್ದೀನಿ ನಾನಿವಾಗ. ನೋಡಿ, ಮಕ್ಕಳಿಗೆ ಬಾಕ್ಸಿಗೆ ಕಟ್ಟಲಿಕ್ಕೆ ಬೇಗ ಆಗುತ್ತೆ ಮತ್ತು ತಿನ್ನಲಿಕ್ಕೂ ಬೇಗ ಆಗುತ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಮತ್ತು ನಮ್ಮ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಕಾಣ್ಕೊಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.